ನಮಸ್ಕಾರ. ಇವತ್ತು ಏನು ಕೆಲವು 2-3 ದಿವಸ ಈಚೆಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ಮುಷ್ಕರವನ್ನು ಕೈಗೊಂಡಿದ್ದಾರೆ. ಏನಪ್ಪ ಅಂದರೆ, ಈಗಾಗಲೇ ನಾವು ಅವ್ರನ್ನ ಭೇಟಿ ಮಾಡಿದಾಗ ಮೊದಲು ನಾವು ಈಗ ನನಗೆ ಇವತ್ತಿಗೆ ಕರೆಕ್ಟಾಗಿ 60 ವರ್ಷ ಆಗಿದೆ. ಅವ್ರನ್ನ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಿದ್ರು, ಗ್ರಾಮ ಲೆಕ್ಕಾಧಿಕಾರಿಗಳಂತ ಕರಿತಾಯಿದ್ರು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ. ಅವತ್ತಿಂಗಲೂ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ಮೇಯ್ನ್ ಬರ್ತಕ್ಕಂಥದ್ದು ಅವರೇ ಗ್ರಾಮ ಲೆಕ್ಕಾಧಿಕಾರಿಗಳು. ಯಾಕಪ್ಪ ಅಂತಂದರೆ, ಯಾವುದೇ ಒಂದು ಜನಸಾಮಾನ್ಯ ಸಿಗ್ತಕ್ಕಂಥ ಯಾರಾದರೂ ಅಧಿಕಾರಿ ಇದ್ದಾರೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಗ್ರಾಮಾಧಿಕಾರಿಗಳು ಮಾತ್ರ ಜನಸಾಮಾನ್ಯ ಸಿಕ್ಕತಕ್ಕಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ. ಸುಮಾರು ಅವರು ಬೇಡಿಕೆಗಳನ್ನು ಈಗಾಗಲೇ ಅವ್ರ ಮುಖಾಂತರ ಕೇಳಿದೆ. ಅವರು ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಕೆಲವು ನ್ಯೂನತೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನೇಕ ಸಾರಿ ಅವರ ಸಂಘದವರು ಅನೇಕ ಸಾರಿ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಕೊಂಡ್ಬಂದು ಇದುವರೆಗೂ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಗಮನಕ್ಕೆ ತಂದಿದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರಗಳು ಬಂದು ಅವ್ರಿಗೆ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಯಾಕಂದರೆ ಈಗಾಗಲೇ ಆಧುನಿಕ ಕಾಲ. ಆಧುನಿಕ ಕಾಲದಲ್ಲಿ ಏನಾಗ್ತಪ್ಪ ಅಂತಂದರೆ, ಈಗೆಲ್ಲ ಮೊಬೈಲ್ ಸಿಸ್ಟಮಲ್ಲಿ ಎಲ್ಲ ಒತ್ತಡಗಳನ್ನು ಹೇಳ್ಕೊಂಬಂದೆ ಟೆಕ್ನಿಕಲ್ಲಿ ಮಾಡಬೇಕಾಗುತ್ತೆ ಎಲ್ಲರದನ್ನು. ಮೊದಲೇನಾಗುತ್ತೆ ಅಂದರೆ, ಗ್ರಾಮ ಲೆಕ್ಕಾದಲ್ಲಿ ಕೈ ಬರವಣಿಗೆ ಬರೋದು, ಒಂದು ಪಾಣಿ ಕೊಡೋರು, ಒಂದು ಖಾತೆ ಮಾಡಿಕೊಡೋರು, ಇವೆಲ್ಲ ಹಿಂದಿನ ಸಂಪ್ರದಾಯ ನಡ್ಕೊಂಬಂದು. ಈಗ ಬದಲಾವಣೆ ಆಗಿದೆ ಕಾಲ. ಸುಮಾರು 20 ವರ್ಷದ ಈಚೆಗೆ ಏನಾಗಿದೆ ಅಂದರೆ, ಎಲ್ಲ ಈ ಮೊಬೈಲಲ್ಲೇ ಆಫ್ ಮಾಡಬೇಕು, ಮೊಬೈಲಲ್ಲೇ ಸಿಸ್ಟಮನ್ನು ಅಪ್ಲೋಡ್ ಮಾಡಬೇಕು, ಮೊಬೈಲಲ್ಲೇ ಸ್ಥಳೀಯವಾಗಿ ಅಲ್ಲಿ ದಿನಾಂಕವನ್ನು ನಾವು ಕಂಡುಹಿಡಿದು ಅವರಿಗೆ ಖಾತೆಗಳನ್ನು ಮಾಡಿಕೊಡ್ಬೇಕು. ಇಂಥ ಅನೇಕ ಬೇಡಿಕೆಗಳಲ್ಲಿ ನಮ್ಮ ಗಮನಕ್ಕೆ ಬಂದು ನಮಗೂ ಅನುಭವ ಇದೆ. ಅದಕ್ಕೆ ಸರ್ಕಾರ ಸರಿತಕ್ಕಂತೆ ನಾವು ಏನೇ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾವು ಅವ್ರನ್ನ ಸರ್ಕಾರಕ್ಕೆ ನಾವು ವಿರೋಧ ಇಲ್ಲ. ಅವ್ರದ್ದು ಕೆಲಸ ಮಾಡಿಸ್ಕೊಳ್ಳಿ. ಕೆಲಸ ಮಾಡಿದ ತಕ್ಷಣ ಸಂಬಳ ಕೊಡಬೇಕಲ್ಲಪ್ಪ, ಅವ್ರಿಗೆ ವೇತನ ಕೊಡಬೇಕಲ್ಲ, ಕೂಲಿ ಕೊಡಬೇಕಲ್ಲ ಅವ್ರಿಗೆ. ಮೊದಲಿಂದ ಏನೋ ನೀವು ಕೊಟ್ಬಿಟ್ಟು, ಈಗ ನಾವು 10 ರೂಪಾಯಿ ಮೊದಲು ನೀವು ಸಂಬಳ ಒಂದು ಕೊಡ್ತಾಯಿದ್ರೆ, ಸಂಬಳ ಕೊಟ್ಬಿಟ್ಟು ಈಗ ಒಂದು ಮೊಬೈಲ್ ತಗೋಬೇಕಾದ್ರೆ ಈಗೆಲ್ಲ ಈ ಟೆಕ್ನಿಕಲ್ ಬೇಕು, 60,000 ರೂಪಾಯಿ ಮೊಬೈಲ್ ಬೇಕು. ಇವರೆಲ್ಲ ಮಾಡ್ತಕ್ಕ ನೋಡಿದೆ 21 ಬೇಡಿಕೆಗಳಲ್ಲಿ ಇವು ಮೊಬೈಲಲ್ಲೇ ಮಾಡ್ಬೇಕಂತ. ಯಾರು ಗ್ರಾಮ ಲೆಕ್ಕಾಧಿಕಾರಿಗಳು ಮೊಬೈಲಲ್ಲೇ ಮಾಡ್ಬೇಕು. ಅದು ಹ್ಯಾಂಡ್ ಮಾಡೋಕ್ಕೆ ಬರೋದೇ ಇಲ್ಲ. ಅದು ಮೊಬೈಲಲ್ಲೇ ಅಪ್ಲೋಡ್ ಮಾಡೋಕೆ ಇವೆಲ್ಲ ಖರ್ಚು ಕೊಡೋದು ಯಾರು? ನೀವೇನೋ 10 ರೂಪಾಯಿ ಅರ್ಧ ಇಸ್ಕೊಂಡು ಲಂಚ ಹೊಡೆದ್ರೆ ಅಂತೇಳಿ ಒಂದು ಅರ್ಜಿ ತಗೊಂಡು ಸಸ್ಪೆಂಡ್ ಮಾಡ್ತೀರಾ. ಆಮೇಲೆ ಅವ್ರಿಗೆ ಬೇಕು ಒತ್ತಡ ಹಾಕ್ತೀರಾ. ಈಗ ಹೆಣ್ಮಕ್ಳಿಗೆ ಇದೆ, ನಮ್ಮ ಸಂಘದವ್ರು ಹೇಳಿದರು, ಈಗ ಹೆಣ್ಮಕ್ಳಿದ್ದಾರೆ 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡೋಕ್ಕೆ ಅದು ಸರ್ಕಾರದ 5:30ವರೆಗೂ ಇದೆ, ಸರ್ಕಾರ ಆದೇಶ ಇದೆ. ಬೆಳಗ್ಗೆ ನೀನು 6 ಗಂಟೆಗೆ ಹೋಗೋ ಅಂತ ಹೇಳ್ತೀರಾ. ಇಲ್ಲ, ನೀವು ಇನ್ನೊಂದು ಕಂಡೀಷನ್ ಹೇಳ್ತೀರಾ, ಗ್ರಾಮ ಲೆಕ್ಕಾಧಿಕಾರಿಗಳು ಮೂಲ ಸ್ಥಳ ಅಂದರೆ ಕೇಂದ್ರ ಸ್ಥಳದಲ್ಲಿ ಇರಬೇಕು ಅಂತೀರ. ಕೇಂದ್ರ ಸ್ಥಳ ಇರ್ತಲ್ಲಪ್ಪ, ಅವ್ರು ಮೂಲ ಸೌಕರ್ಯ ಕೊಡಬೇಕು ತಾನೆ. ಸರ್ಕಾರ ಸ್ವಾತಂತ್ರ್ಯ ಬಂದು ಇಲ್ಲಿಗೆ ಎಷ್ಟು ವರ್ಷ ಆಗೈತೆ? 77-78 ವರ್ಷ ಸ್ವಾತಂತ್ರ್ಯ ಬಂದಕ್ಕಿಲ್ಲ ಮೂಲ ಸ್ಥಾನದಲ್ಲಿ ಅವ್ರಿಗೊಂದು ಕ್ವಾರ್ಟರ್ಸನ್ನು ನಿರ್ಮಾಣ ಮಾಡೋಕೆ ಒಂದು ಕಚೇರಿಯನ್ನು ಮಾಡಿಕೊಟ್ಟಿಲ್ಲ. ಎಲ್ಲ ಹಳ್ಳಿ ಕಡೆಯಲ್ಲಿ ಕುತ್ಕೋಬೇಕು, ಇಲ್ಲ ಯಾರ ಮನೇಲಿ ಅಜ್ಜರದ ಕುತ್ಕೋಬೇಕು, ಕೆಲಸ ಮಾಡಬೇಕು. ಇಲ್ಲ ಗ್ರಾಮ ಪಂಚಾಯತಿಯಾಗ ಏನೋ ಅವ್ರ ಬೇಡಿಕೆ ಮೇಲೆ ಗ್ರಾಮ ಪಂಚಾಯತಿ ಒಬ್ಬರು ಕೊಡ್ತಾಯಿಲ್ಲ, ಆಫೀಸ್ ಕೆಲವು ಜನ ಕೊಡೋದೇ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಇವ್ರ ಬೇಡಿಕೆಗಳೇನಿದೆ ಅವ್ರು ಈಡೇರಿಸಬೇಕು. ಯಾಕಂದರೆ ಬೇಡಿಕೆ ಈಡೇರಿಸೋಕ್ಕೆ ಆಗಲ್ಲ ಅಂತ ಅಂದರೆ, ನೀವು ಕೆಲಸ ಒತ್ತಡ ಕೊಟ್ಬಿಟ್ಟು ಅವ್ರು ಮಾನಸಿಕ ಹಿಂಸೆ ಕೊಟ್ಬಿಟ್ರೆ ಅವರೆಲ್ಲ ಹೋಗ್ಬೇಕು. ಅವ್ರಿಗೂ ಮನುಷ್ಯತ್ವ ಇದೆ, ಅವ್ರಿಗೂ ಸಂಸಾರ ಕುಟುಂಬ ಎಲ್ಲರೂ ಇದೆ, ಅವ್ರಿಗೂ ಕುಟುಂಬದ ಜವಾಬ್ದಾರಿ ಇದ್ದೇ ಇರುತ್ತೆ. ನೀವು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾವು ನಿಮ್ಮನ್ನು ಬೇಡ ಅಂತ ಹೇಳಲ್ಲ, ಕೆಲಸ ಮಾಡಿಸ್ಕೊಳ್ಳಿ. ಅವ್ರು ನೌಕರು ಕೆಲಸ ಮಾಡೋಕ್ಕೆ ಇರೋದವರು, ಆದರೆ ಕೆಲಸಕ್ಕಂತೆ ಕೂಲಿ ಕೊಡ್ರಪ್ಪ. ಅದಕ್ಕೆ ನಾನು ರಾಜ್ಯ ಸರ್ಕಾರದಲ್ಲಿ, ಯಾಕಂದರೆ ಈ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಬರೀ ಮಾಧ್ಯಮದಲ್ಲಿ ಬರ್ತಾರೆ, ನಾನು ಹಂಗೆ ಮಾಡ್ತೀನಿ, ಇದು ಮಾಡಿದ್ದೀನಿ, ಅಲ್ಲಿ ಹೋಗಿದ್ದು ವಿಸಿಟ್ ಮಾಡ್ತೀನಿ ಅಂತ ಹೇಳಿದೆ. ನೀವೆಲ್ಲ ಸರ್ಕಾರದ ಕೆಲಸ ಮಾಡೋಕ್ಕೆ ನಮ್ಮದೇ ಅಭ್ಯಂತರ ಇಲ್ಲ, ಕೆಲಸ ಮಾಡಿ ನೀವು ಮಂತ್ರಿಗಳು, ನಿಮಗೆ ನಾವೇನು ಅಡ್ಡ ಬರಲ್ಲ. ಬಟ್ ಅದಕ್ಕೆ ತಕ್ಕಂತೆ ಅವ್ರ ನೌಕರರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಅವ್ರ ವೇತನಗಳನ್ನು ಹೆಚ್ಚಿಗೆ ಮಾಡಿಕೊಡ್ಬೇಕು. ಈಗ ಟಿ ಎ ಕೊಡಲ್ಲ, ಈಗ ಹೇಳ್ತಿರೋ 500 ರೂಪಾಯಿ ಟಿ ಎ, ತಿಂಗಳಿಗೆ 500 ರೂಪಾಯಿ ಟಿ ಎ ಕೊಡ್ತಾರಂತೆ. ಟಿ ಎ ಒಂದು ತಿಂಗಳಿಗೆ 500 ರೂಪಾಯಿ ಕೊಟ್ಟರೆ ಅದು ಬ್ರಿಟಿಷರ ಕಾಲದಾಗ ಇರ್ತಕ್ಕಂಥದ್ದು ಟಿ ಎ. ಅದು ಸಾಕಾಗುತ್ತಾ? ಕೇಂದ್ರ ಸ್ಥಾನದಾಗ ಇರ್ಬೇಕಾದ್ರೆ ಮೂಲ ಸೌಕರ್ಯ ಫಸ್ಟ್ ಇದುವರೆಗೂ ಮಾಡಿಕೊಟ್ಟಿಲ್ಲ ನೀವು. ಅಕಸ್ಮಾತ್ ಯಾರನ್ನ ಮಂತ್ರಿ ಬಂದಾಗ ಅಕಸ್ಮಾತ್ ಕೇಂದ್ರ ಸ್ಥಾನದಾಗಿಲ್ಲ ಅಂತ ಸಸ್ಪೆಂಡ್ ಮಾಡ್ತೀರಾ ನೀವು ಅವನ್ನ? ಯಾಕಿರಲಿಲ್ಲ ಅಂತೇಳಿ ಸಸ್ಪೆಂಡ್ ಮಾಡೋಕ್ಕೆ ಅಧಿಕಾರ ನಿಮ್ಮ ಕೈಯಾಗಿದೆ.
ಆಯ್ತಪ್ಪ, ಅದನ್ನ ಮಾಡಿಕೊಡ್ರಿ. ಅಲ್ಲಿ ಕೇಂದ್ರ ಸ್ಥಾನದಾಗ ಒಂದು ಕ್ವಾರ್ಟರ್ಸ್ ಕೊಟ್ಕೊಡಿ, ಒಂದು ಆಫೀಸ್ ಮಾಡಿಕೊಡಿ, ಕ್ವಾರ್ಟರ್ಸಲ್ಲೇ ಒಂದು ಆಫೀಸ್ ಮಾಡಿಕೊಡಿ, ಇರ್ತಾರೆ ನಿಮಗೆ. ಆ ಮೂಲ ಸೌಕರ್ಯನ ಮಾಡಿಕೊಟ್ಟಿಲ್ಲ. ಈಗ ಲ್ಯಾಪ್ಟಾಪ್ಗಳು ಬೇಕು, ಲ್ಯಾಪ್ಟಾಪ್ಗಳು 1 ಲಕ್ಷ 2 ಲಕ್ಷ ಲ್ಯಾಪ್ಟಾಪ್ ಬೇಕು. ಆ ಲ್ಯಾಪ್ಟಾಪ್ ನಿಮ್ಮ ಸರ್ಕಾರದೇ ಕೊಟ್ಟಿಲ್ಲ, ಮೊಬೈಲನ್ನು ಕೊಟ್ಟಿಲ್ಲ. ಇವೆಲ್ಲ ನಾನು ನೋಡ್ಕೊಂಡು ಈಗೆಲ್ಲ ಸುಮಾರು 21 ಬೇಡಿಕೆಗಳು ಅವರು ಸೆಕ್ರೆಟರಿಗಳು ಅಧಿಕಾರಿಗಳು ಅವ್ರ ಕೆಲವರು ಈಗ ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವರು ಟೆಕ್ನಿಕಲಿ ಪಾಪ ಏನೋ PUC ಮಾಡಿ ಅನುಕಂಪ ಆಧಾರದ ಮೇಲೆ ಬಂದಿರ್ತಾರೆ, ಕೆಲವು PUC ಮೇಲೆ ಅಪಾಯಿಂಟ್ ಆಗಿ ಬಂದಿರ್ತಾರೆ. ಅಂಥವ್ರಿಗೆಲ್ಲ ಒಳ್ಳೆ ಟ್ರೈನಿಂಗ್ ಕೊಡಬೇಕು, ಒಳ್ಳೆ ಇದು ಮಾಡಬೇಕು, ಏನಾದ್ರು ಅವ್ರಿಗೆ ಮೂಲಸೌಕರ್ಯ ಒದಗಿಸ್ಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇಂದು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ 3ನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತದೆ. ಈ ಒಂದು ಮುಷ್ಕರದ ಸ್ಥಳಕ್ಕೆ ನಮ್ಮ ತಾಲೂಕಿನವರೇ ಆದಂಥ BK ಮಂಜುನಾಥ್ರವರು ಆಗಮಿಸಿದರೆ ಮೊದಲನೇದಾಗಿ ಅವರಿಗೆ ನಮ್ಮ ಎಲ್ಲ ಸಂಘದ ನೌಕರರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಅವರು ಹೇಳಿರು, ಬಹುಶಃ ಅವರು ಹಳ್ಳಿ ಜೀವನ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರಿದೆ. ಹಾಗಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಎಳೆಯಾಗಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಯಾಕೆಂದರೆ ಗ್ರಾಮ ಆಡಳಿತಾಧಿಕಾರಿಗಳು ಮೂಲ ಕೇಂದ್ರ ಸ್ಥಾನದಲ್ಲಿರಬೇಕೆನ್ನೋ ಒಂದು ಆದೇಶ ಇದೆ. ಇರಬೇಕಂದ್ರೆ ಅವ್ರಿಗೊಂದು ಅಲ್ಲಿ ಒಂದು ಕ್ವಾರ್ಟರ್ಸ್ ಅನ್ನೋದು ಇರಬೇಕು, ಒಂದು ಆಫೀಸ್ ಇರಬೇಕು, ಒಂದು ಕ್ವಾರ್ಟರ್ಸ್ ಇರಬೇಕು. ಹಾಗಾಗಿ ಅದಿಲ್ಲದೆ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಆದರೂ ಸಹ ಕೆಲವೊಬ್ಬರು ಕೇಂದ್ರ ಸ್ಥಾನದಲ್ಲೇ ತಮ್ಮ ಸ್ವಂತ ದುಡ್ಡಿನಿಂದ, ಸಂಬಳದ ದುಡ್ಡಿನಿಂದ